ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನ ಅತ್ಯಂತ ವಿಶೇಷವಾಗಿರುವಂತದ್ದು. ಮಲೆನಾಡು ಭಾಗದಲ್ಲಿ, ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ನಂಬರ್ 1 ಸೊಸೈಟಿಯಾಗಿ ಗುರುತಿಸಿಕೊಂಡಿರುವಂತದ್ದು. 450ರಿಂದ 500 ಕೋಟಿ ವ್ಯವಹಾರವನ್ನು ಪ್ರತಿ ವರ್ಷ ಮಾಡ್ತಿರುವಂತಹ ಸೊಸೈಟಿ. ಅತಿ ಹೆಚ್ಚು ವ್ಯವಹಾರವನ್ನು ಮಾಡುವುದರ ಜೊತೆಗೆ ಈ ಒಂದು ಸೊಸೈಟಿಯ ಹಲವಾರು ಹೊಸತನಗಳಿಗೆ ಕಾರಣವಾಗಿರುವಂತದ್ದು. ಈ ಒಂದು ಸೊಸೈಟಿಯ ಬೆಳವಣಿಗೆ ಆಗಿರ್ಬೋದು, ಪ್ರಸ್ತುತ ನಡೆಯುತ್ತಿರುವಂತಹ ವಹಿವಾಟುಗಳ ಕುರಿತಾಗಿ ಮಾತನಾಡಲು ಕಳಸದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 6 ಬಾರಿ ನಿರ್ದೇಶಕರಾಗಿ, 6 ಬಾರಿ ಅಧ್ಯಕ್ಷರಾಗಿ, ಪ್ರಸ್ತುತ ಕೂಡ ಅಧ್ಯಕ್ಷರಾಗಿ ಸೇರಿಸುತ್ತಿರುವಂತಹ ಶ್ರೀಯುತ ಜಿ.ಕೆ. ಮಂಜಪ್ಪಯ್ಯನವರಿದ್ದಾರೆ. ಮಂಜಪ್ಪಯ್ಯನವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಥ್ಯಾಂಕ್ ಯು, ಆರಾಮಾಗಿದ್ದೀನಿ. ಮಂಜಪ್ಪಯ್ಯನವರೇ, ಬಹುಶಃ ಮಲೆನಾಡು ಭಾಗದಲ್ಲಿ ಒಂದು ರೀತಿಯಲ್ಲಿ ಹೊಸತನಗಳಿಗೆ ಮನ್ವಂತರಕ್ಕೆ ನಾಂದಿ ಆಡಿರುವ ಸೊಸೈಟಿ ಅಂದ್ರೆ ಅದು ಕಳಸ ಸೊಸೈಟಿ. ನೀವು ಕೂಡ 6 ಬಾರಿ ನಿರ್ದೇಶಕರಾಗಿ, 6 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಹೇಗಿದೆ ನಿಮ್ಮ ಒಂದು 31 ವರ್ಷಗಳ ಸುದೀರ್ಘವಾದ ಸಹಕಾರಿ ಕ್ಷೇತ್ರ ಜರ್ನಿ? ಒಂದು ಬಾರಿ ಮೆಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ? ಖುಷಿ ಆಗ್ತಿದೆ, ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ 6 ಬಾರಿ ಸತತವಾಗಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗನ್ಸ್ತಾ ಇದೆ ನಿಮಗೆ? ಅಲ್ಲ, ಜನ ನಮ್ಗೆ ಸಪೋರ್ಟ್ ಮಾಡಿದರೆ ಆಗಿದ್ದೀವಿ. ಓಕೆ. ಈಗ ಪ್ರಮುಖವಾಗಿ 6 ಬಾರಿ ನಿರ್ದೇಶಕರಾಗುವ ಜೊತೆಗೆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು. ನಿಮ್ಮದೇ ಆದ ಬೋರ್ಡ್ ಬಂದಿರುವಂತದ್ದು, ಈ ಬಾರಿಯೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಹೇಗನ್ಸ್ತಾ ಇದೆ ಈಗ 6 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು? ಸಂತೋಷ ಇದೆ. ಅಂದ್ರೆ ಈಗ 6 ಬಾರಿ ಅಧ್ಯಕ್ಷರಾಗಿ ಮಂಜಪ್ಪನವ್ರಿಗೆ ತುಂಬಾ ಖುಷಿ ಇದೆಯಾ? ಖಂಡಿತ ಖುಷಿ. ಅದೇ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂತ ಪ್ರಮುಖ ಕೆಲಸ ಏನು? ಇಲ್ಲ, ನಮ್ಮ ಅವಧಿನಲ್ಲಿ ಈಗ ಈ ಬಿಲ್ಡಿಂಗು ನಾವು ಹೊಸದಾಗಿ ಕಟ್ಟಿರೋದು. ಇನ್ನು ಬಾಳೆಹೊಳೆನಲ್ಲಿ 2 ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಬ್ರಾಂಚ್ ಮಾಡಿದ್ದೀವಿ. ಸಂಸಲ್ ಒಂದು ಬ್ರಾಂಚ್ ಹೊಸದಾಗಿ ಓಪನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ PWD ಒಂದು ಹಳೆ ಗೋಡನ್ ಇತ್ತು, ಅದನ್ನೆಲ್ಲ ನಾವು ಬಾಡಿಗೆಗೆ ತಗೊಂಡು ಅದನ್ನೆಲ್ಲ ರಿನೋವೇಷನ್ ಮಾಡಿ ಗೊಬ್ಬರದ ಇದು ಮಾಡ್ತಾ ಇದ್ವಿ. ಗೊಬ್ಬರ ಸೇಲ್ಸ್ ಮಾಡ್ತಾ ಇದ್ವಿ. ಈಗ ಕಚಗಾನೆ ಅಂತ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕಾಫಿ ಮತ್ತು ಅಡಿಕೆ ಸಂಸ್ಕರಣಾ ಘಟಕ ಮಾಡಿದ್ವಿ. ಸುಮಾರು 18 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಕಳೆದ ವರ್ಷ ಓಪನ್ ಆಯಿತು. ಈಗ ಚೆನ್ನಾಗಿ ನಡೀತಾ ಇದೆ. ಈಗ ನಿಮ್ಮ ಸೊಸೈಟಿಯಲ್ಲಿ ಈಗ ಪ್ರಮುಖವಾಗಿ ಹಲವಾರು ಹೊಸತನಗಳಿಗೆ ಬೇರೆ ಸೊಸೈಟಿಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಬೇರೆ ಬೇರೆ ರೀತಿಯಲ್ಲಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಡಿಕೆ ವಿಚಾರಕ್ಕೆ ತಗೊಂಡ್ರೆ ಅಡಿಕೆಯ ಸೇಲ್ಸ್ ಕೂಡ ಇರುವಂಥದ್ದು, ಅಡಿಕೆಯನ್ನು ನೀವು ಪರ್ಚೇಸ್ ಮಾಡ್ತೀರಾ, ಅಡಿಕೆಯ ಒಂದು ಘಟಕ ಕೂಡ ಇರುವಂಥದ್ದು. ಇದು ಕುರಿತಾಗಿ ಏನು ಹೇಳ್ತೀರಾ? ಇಲ್ಲ, ಈಗ ನಮಗೆ ನಾನು ಫಸ್ಟ್ ಅಧ್ಯಕ್ಷರಾದಾಗ ಬರೀ ಸಾಲ ಕೊಡು, ಅದರಲ್ಲೂ ಮುಖ್ಯವಾಗಿ ಬೆಳೆ ಸಾಲ ಜಿಲ್ಲಾ ಬ್ಯಾಂಕಿಂದ ತಂದು ರೈತರಿಗೆ ಕೊಡುವಂಥದ್ದು, ಮತ್ತು ಬರೀ ರೇಷನ್ನು ಅಂಗಡಿಗಳು ಇದಿತ್ತು. ಆಮೇಲೆ ಜನರು ನಮ್ಗೆ ಇಂತಿಂಥ ವ್ಯವಸ್ಥೆಗಳು ಬೇಕು ಅಂತ ಹೇಳಿದಾಗ ಜನರಿಗೆ ಬೇಕಾಗುವಂಥ ಕೃಷಿ ಉಪಕರಣಗಳಿರ್ಬೋದು, ಮೆಷಿನರಿಗಳಿರ್ಬೋದು, ಅವನ್ನು ಎಲ್ಲ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ವು. ಆಮೇಲೆ ಕಳಸ ಒಂದು ಸ್ವಲ್ಪ ರಿಮೋಟ್ ಏರಿಯಾ, ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಭಾಳ ಸಮಸ್ಯೆ ಇತ್ತು. ನಮಗೆ ಅಡಿಕೆ ಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾದ ಇದನ್ನು ಮಾಡಿಕೊಡ್ಬೇಕು ಅಂತ ಕೇಳಿದರು. ಅದನ್ನು ನಾವು ಕ್ಯಾಂಪ್ಕೋದವ್ರ ಹತ್ರ ಒಪ್ಪಂದ ಮಾಡಿಕೊಟ್ರು. ಕಾಳು ಮೆಣಸು ಯಾರ್ಯಾರು ವ್ಯಾಪಾರ ಮಾಡೋರು ನೆಟ್ಟಿಗೆ ದುಡ್ಡು ಕೊಡ್ತಿರ್ಲಿಲ್ಲ, ಒಂದೇ ಸಾರಿ ಕೊಡ್ತಿರ್ಲಿಲ್ಲ. ಅವೆಲ್ಲ ಕೆಲವರೆಲ್ಲ ಪರ್ಚೇಸ್ ಮಾಡಿದವ್ರು ಊರು ಬಿಟ್ಟೆ ಓಡಿ ಹೋಗ್ತಿದ್ರು. ಇಂಥ ಸಮಸ್ಯೆ ಇದ್ದಾಗ ಜನ ಬಂದು ನೀವು ಅದನ್ನು ವ್ಯಾಪಾರ ಮಾಡುವಂಥ ಇದು ಮಾಡಬೇಕು ಅಂತ ಹೇಳಿದ್ರು. ನಾವು ಮತ್ತೆ ಕ್ಯಾಂಪ್ಕೋದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರ ಮುಖಾಂತರ ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಜನ ಕಾಫಿ ವ್ಯಾಪಾರ, ಕಾಫಿ ಓಪನ್ ಮಾರ್ಕೆಟ್ ಇರೋದ್ರಿಂದ ಅದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಈಗ ಸುಮಾರು 2017ರಿಂದ ನಾವು ಸ್ಟಾರ್ಟ್ ಮಾಡಿರೋದು. ಈಗ ಲಾಸ್ಟ್ ಇಯರ್ ಅದು ಉದ್ಘಾಟನೆ ಇದೆ. ದೊಡ್ಡ ಪ್ರಾಜೆಕ್ಟ್ ಅದು ಕೊಳ್ಳುವಂಥದ್ದು ಇರ್ಬೋದು. ಮತ್ತು ಈ ಎಲ್ಲ ಐಟಮ್ಗಳನ್ನು ನಾವು ಪ್ಲೆಡ್ಜ್ ಮಾಡ್ಕೊಳ್ತೀವಿ. 60% ಅವರಿಗೆ ಹಣ ಕೊಡ್ತೀವಿ, ಅವ್ರು ಯಾವಾಗ ಬೇಕಾದ್ರೂ ಮಾರ್ಕೊಬೋದು. ಸುಮಾರು ಒಂದು 50 ಕೋಟಿ ರೂಪಾಯಿವರೆಗೆ ನಾವು ಅಡ್ವಾನ್ಸ್ ಮಾಡ್ತೀವಿ ಮಾಲ್ ಇಟ್ಕೊಂಡು. ಸಿಂಪಲ್ ಇಂಟ್ರೆಸ್ಟಾಗಿ ಕೊಡ್ತೀವಿ. ಬೇರೆ ಕಡೆ ಈಗ ಅಡಿಕೆ ಮಂಡಿಲಿ ಬೇರೆ ಹೋದರೆ ಅವರು ತಿಂಗಳ ಬಡ್ಡಿಲಿ ಕೊಡ್ತಾರೆ, 3%, 4% ಬಡ್ಡಿ ಹಾಕ್ತಾರೆ. ನಾವು ಸಿಂಪಲ್ ಇಂಟ್ರೆಸ್ಟು 12%ಅಲ್ಲಿ ರೈತರಿಗೆ ಸಾಲ ಕೊಡ್ತೀವಿ. ಅಂದ್ರೆ ಪ್ರಸ್ತುತ ನಿಮ್ಮ ಒಂದು ಸೊಸೈಟಿ ವ್ಯಾಪ್ತಿಯಲ್ಲಿರುವಂಥ ಅಡಿಕೆ ಆಗಿರ್ಬೋದು, ಕಾಫಿಯ ವ್ಯವಹಾರಗಳು ಯಾವ ರೀತಿಯಾಗಿ ನಡೀತಾ ಇದೆ? ವ್ಯವಸ್ಥಿತವಾಗಿ ನಡೀತಾ ಇದೆ. ಬರೀ ಅಡಿಕೆ ಮತ್ತು ಕಾಫಿಯಿಂದ ವರ್ಷಕ್ಕೆ ಅಂದಾಜು ಎಷ್ಟು ಆದಾಯ ಬರ್ತದೆ? ಇಲ್ಲ,
ಇಲ್ಲಿ ಆದಾಯದ ಅಡಿಕೆಗಿಂತಲೂ ಕಾಫಿ ಮೆಣಸು ಇದೆಯಲ್ಲ, ಹ್ಮ್. ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುವಂಥ ಏರಿಯಾ ಇದು. ಹ್ಮ್. ಒಳ್ಳೆ ಗ್ರೋಯಿಂಗ್. ಅಡಿಕೆ ಈಗ ಒಂದು 3-4 ವರ್ಷದಿಂದ ಸ್ವಲ್ಪ ಕಾಯಿಲೆ ಆಗಿ ರೈತರು ಸ್ವಲ್ಪ ಅಡಿಕೆ ಬೆಳೆಗಾರರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಅಂದರೆ ಅಡಿಕೆ ಹಿಂದಿನೂ ಇದು ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವಂಥ ಏರಿಯಾ. ಅವರಿಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಅಡಿಕೆನ ಹಿಂದೆಲ್ಲ ಮನೆಯಲ್ಲೇ ಮಾಡ್ತಿದ್ರು ಅಡಿಕೆ ಕೊಯ್ಲು. ಮನೆಯವರೇ ಅಡಿಕೆ ಸುಲಿಯೋದು, ಬೇಯಿಸೋದು, ಒಣಗಿಸೋದು ಎಲ್ಲ ಮಾಡೋರು ಹಳ್ಳಿನಲ್ಲಿ. ಈಗೆಲ್ಲ ಮಕ್ಕಳೆಲ್ಲ ಮನೆ ಬಿಟ್ಟು ಸಿಟಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಇನ್ನೆಂಥದ್ದು ಕೆಲಸಕ್ಕೆ ಹೋಗಿ ಯಾರು ಹಳ್ಳಿ ಕಡೆ ಕಡಿಮೆ ಆಗಿದ್ದಾರೆ. ಈಗ ಅದು ಅಡಿಕೆ ಕೊಯ್ಲು ಮಾಡೋದೇ ಒಂದು ದೊಡ್ಡ ಸಂಕಷ್ಟ. ಈ ಹಸಿ ಅಡಿಕೆನೇ ಕೊಡ್ತಿದ್ರು. ರೇಟ್ ಬಂದಾಗ ಅವ್ರ ಕೈಯಲ್ಲಿ ಅಡಿಕೆ ಇಲ್ಲ, ಇದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಸಂಸ್ಕರಣಾ ಘಟಕ ಹಾಕಿ ಅಡಿಕೆ ಸುಲಿದು ಕೊಡುವಂಥದ್ದು, ಸುಲಿದು ಬೇಯಿಸಿ ಕೊಡುವಂಥದ್ದು, ಸುಲಿದು ಬೇಯಿಸಿ ಒಣಗಿಸಿ ಕೊಡುವಂಥದ್ದು ಎಲ್ಲ ವ್ಯವಸ್ಥೆ ವಿತ್ತು ಅದರ ಡ್ರೈಯರು ಕೂಡ ಹಾಕಿದ್ದೀವಿ. ಇದೆಲ್ಲ ದೊಡ್ಡ ಪ್ರಾಜೆಕ್ಟ್ ಅದು. ರೈತರಿಗೆ ಅನುಕೂಲ ಆಗಲಿ, ಜನ ಕೇಳಿದ್ದಕ್ಕೆ ಅದು ಮಾಡಿದ್ದೀವಿ. ಜನಗಳಿಗೆ ಅನುಕೂಲ ಆಗ್ತದೆ. ಓಕೆ, ಅಂದ್ರೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಪ್ರಮುಖವಾಗಿ ಈಗ ಒಂದು ಸೊಸೈಟಿ ವ್ಯವಸ್ಥೆಯಲ್ಲಿ ನಿಂತಿರುವಂಥದ್ದು ವ್ಯವಹಾರದಲ್ಲಿ ಅಂದ್ರೆ ಸಾಲದ ವ್ಯವಹಾರ ಬಹುಮುಖ್ಯ ಪಾತ್ರ ವಹಿಸುವಂಥದ್ದು. ರೈತರು ಕೂಡ ಹೆಚ್ಚಿನದಾಗಿ ಸಾಲವನ್ನು ಪಡ್ಕೊಳ್ತಾರೆ. ನಿಮ್ಮ ಒಂದು ಏನು ಕಳಸದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಪ್ರಸ್ತುತ ಯಾವೆಲ್ಲ ಸಾಲಗಳು ರೈತರಿಗಾಗಿರ್ಬೋದು ಸಾರ್ವಜನಿಕರಿಗೆ ಲಭ್ಯವಿದೆ? ಅಲ್ಲ, ನಮ್ಮಲ್ಲಿ ಸಾಲ ಅಂತ ಹೇಳಿದ್ರೆ ಈ ಸಹಕಾರಿ ಪತ್ತಿನ ಸಹಕಾರಿ ಸಂಘ ಇದೆಯಲ್ಲ, ಇದು ಒಂದು ಕಾಲದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಇದಾವಲ್ಲ, ಇದು ನ್ಯಾಷನಲೈಸ್ ಆಗ್ಬೇಕಾದ್ರೆ ಮೊದಲು ರೈತರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗ್ತಿರ್ಲಿಲ್ಲ. ಆವಾಗ ಸರ್ಕಾರ ಈ 20 ಅಂತ ಹೇಳಿದ್ರೆ ಕ್ರೆಡಿಟ್ ಕೃಷಿಗೆ ಸಾಲ ಕೊಡುವಂಥ ಒಂದು ಸಂಸ್ಥೆ, ಅಷ್ಟನ್ನೇ ಮಾಡಿದರು. ಆ ಥರದ ಸಾಲ ಮೊದಲು ಬೆಳೆ ಸಾಲ ಕೊಡ್ತಿದ್ರು, ಡೆವಲಪ್ಮೆಂಟ್ ಸಾಲ ಎಲ್ಲ ಇವರು ಕೊಡ್ತಿದ್ರು, PLD ಬ್ಯಾಂಕು ಅವರಿಗೆ ಡೆವಲಪ್ಮೆಂಟಿಗೆ ಹೋಗ್ತಿತ್ತು. ಈ ಸಹಕಾರಿ ಸಂಘ ಅಂತ ಹೇಳೋದು ಸರ್ಕಾರದಿಂದ ದುಡ್ಡು ತಗೊಂಬಂದು ಬೆಳೆ ಸಾಲ ಕೊಡುವಂಥದ್ದು. ವರ್ಷಕ್ಕೆ ಏನಾದ್ರು ಒಂದು 10-20 ಲಕ್ಷ ರೂಪಾಯಿ ಟರ್ನ್ ಓವರ್ ಆಗುವಂಥ ಸಂಘಗಳು. ಇನ್ನು ಇದಂಥ ರೇಷನ್ನು ಸೊಸೈಟಿಗೆ ಕೊಡ್ತಿದ್ರು, ಸೀಮೆಎಣ್ಣೆ, ಅಕ್ಕಿ, ಸಕ್ಕರೆ ಮಾರುವಂಥ ಕೆಲಸ. ಇಷ್ಟು ಬಿಟ್ಟರೆ ಬೇರೆ ಇರಲಿಲ್ಲ. ನಮ್ಮಲ್ಲಿ ಸಾಲ ಅಂತ ಹೇಳಿದರೆ, ನಮ್ಮಲ್ಲಿ ಬೆಳೆ ಸಾಲ ಕೊಡ್ತೀವಿ, ಅಭಿವೃದ್ಧಿ ಸಾಲ ಕೊಡ್ತೀವಿ, ವ್ಯಾಪಾರ ಸಾಲ ಕೊಡ್ತೀವಿ, ವಾಹನ ಸಾಲ ಕೊಡ್ತೀವಿ, ಇನ್ನು ಗೊಬ್ಬರದ ಸಾಲ ಕೊಡ್ತೀವಿ. ರೈತರು ನಮ್ಮಲ್ಲಿ ಏನೇನು ಜಮೀನು ಮಾರ್ಟ್ಗೇಜ್ ಮಾಡಿ ಇಟ್ಟಿರ್ತಾರ, ಅವ್ರ ಅಗತ್ಯಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಈಗ ಉತ್ಪನ್ನ ಬಂದಾಗ ಅದನ್ನು ಮಾರಾಟ ಮಾಡೋದಕ್ಕೆ ರೇಟ್ ಇಲ್ಲ, ಅಥವಾ ಒಂದೇ ಸಲ ಮಾರ್ಕೊಂಡ್ರೆ ದುಡ್ಡು ಕೈ ನಿಲ್ಲೋದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಮಾಲು ಇಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಹೆಚ್ಚು ಕಡಿಮೆ ಒಂದು 50-60 ಸಾವಿರ ಮೂಟೆ ಅಡಿಕೆ, ಕಾಫಿ, ಮೆಣಸು ಇಡುವಷ್ಟು ಗೋಡನ್ ವ್ಯವಸ್ಥೆ ಇದೆ. ಅದನ್ನು ನಾವು ಇಟ್ಕೊಳ್ತೀವಿ. ಇಟ್ಕೊಂಡು ಅವರಿಗೆ ಅಡ್ವಾನ್ಸು ಕೊಡ್ತೀವಿ. ಅವರು ಯಾವಾಗ ಅವರಿಗೆ ಇಷ್ಟ ಬಂದಾಗ ಮಾರಾಟ ಮಾಡ್ಬೋದು. ಇಲ್ಲೇ ಮಾರಾಟ ಮಾಡಬೇಕು ಅಂತೂ ಏನು ಕಾನೂನಿಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು. ಮಾರಾಟ ಮಾಡಿ ನಮ್ಮ ದುಡ್ಡನ್ನು ಅವ್ರು ಕಟ್ತಾರೆ. ಇಷ್ಟು ಚಟುವಟಿಕೆಗಳು ಇದ್ದಾವೆ. ಇನ್ನು ಕೃಷಿಗೆ ಪ್ರಮುಖವಾಗಿ ನಿಮ್ಮ ಒಂದು ಸೊಸೈಟಿ ಅಂತ ಬಂದಾಗ ಈಗ ಪ್ರಸ್ತುತ ವರ್ಷ ಕಡೆ ಎಷ್ಟು ಆದಾಯ ಬಂತು, ಎಷ್ಟು ವ್ಯವಹಾರ ನಡೀತಾ ಲೆಕ್ಕಾಚಾರ ಹಾಕ್ತಾರೆ. ಹಾಗೆ ಈಗ ನಿಮ್ಮ ಒಂದು ಸೊಸೈಟಿ ಪ್ರಸ್ತುತ ವರ್ಷಕ್ಕೆ ಎಷ್ಟು ಕೋಟಿಗಳ ಆದಾಯ, ಅಂದ್ರೆ ಎಷ್ಟು ಕೋಟಿ ವ್ಯವಹಾರ ಮಾಡ್ತಾ ಇದೆ? ವ್ಯವಹಾರ ನಮ್ದು ಹೆಚ್ಚು ಕಡಿಮೆ ಒಂದು 450 ಕೋಟಿ ವ್ಯವಹಾರ ಈಗ ನಡೀತಾ ಇದೆ. ನಮ್ದು ಈ ಕಾಫಿ ಸಂಸ್ಕರಣಾ ಘಟಕ ಇದೆಯಲ್ಲ, ಇದು ಕಾಫಿ ಪರ್ಚೇಸಿಂಗು, ಸೇಲು ಎಲ್ಲ ಕರೆಕ್ಟಾಗಿ ಇದೊಂದು ವ್ಯವಸ್ಥಿತವಾಗಿ ನಡೆದ್ರೆ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ ವ್ಯವಹಾರ ಹೋಗಿ ತಲುಪಬಹುದು. ಕಾಫಿ ಇದೊಂದು ದೊಡ್ಡ ಯೋಜನೆ. ಅದು ಯಾವ ರೀತಿಯಾಗಿ ನಡೀತಾ ಇದೆ ಪ್ರಸ್ತುತ? ಅದೀಗ ಸ್ಟಾರ್ಟ್ ಆಗಿರೋದು ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆ ಬೇಕು. ಈಗ ರೇಟು ಅನೌನ್ಸ್ ಮಾಡುವುದು ಪ್ರತಿ ದಿವಸ, ನಮ್ದು ಇಷ್ಟು ರೇಟ್ ಇದೆ ಅಂತ. ಗುಟ್ನಲ್ಲಿ ವ್ಯಾಪಾರ ಅಲ್ಲ. ವ್ಯಾಪಾರ ಆದಮೇಲೆ ಅವನಿಗೆ ಅದರ ಬಿಲ್ ಕೊಡಬೇಕು, ಟ್ಯಾಕ್ಸ್ ಬಿಲ್ಲನ್ನು. ಯಾರೇ 1 ಮೂಟೆ ತಂದಿರಲಿ, 1 ಲೋಡ್ ತಂದಿರಲಿ, ಆ ಪೇಮೆಂಟನ್ನು ಥ್ರೂ ಬ್ಯಾಂಕು
ಒಂದು ಸಿಸ್ಟಮ್ನಾಗೆ ಕೊಡಬೇಕು. ಏನು ಇವತ್ತು ಒಬ್ಬ ಮಾರಾಟ ಮಾಡಿದ್ದು 10,000 ರೂಪಾಯಿ ಇರ್ಬೋದು, 10 ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು, ಅಷ್ಟನ್ನು ಅವತ್ತೇ ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಬೇಕು. ಯಾರೇ ತಂದು ಕೊಟ್ಟಿರಲಿ, ಅದನ್ನ ಮಾಡ್ತಾ ಇದ್ದೀವಿ ನಾವು. ಈಗ ಒಂದು ಸೊಸೈಟಿ ನಿಂತಿರುವಂತದ್ದು ಅಲ್ಲಿನ ಷೇರುದಾರರ ಮೇಲೆ, ಆ ಒಂದು ಷೇರುದಾರರು ಅಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಹಾಗೆ ನಿಮ್ಮೊಂದು ಕಳಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಪ್ರಸ್ತುತ ಎಷ್ಟು ಜನ ಷೇರುದಾರರಿದ್ದಾರೆ? 4,000 ಚಿಲ್ಲರೆ ಷೇರುದಾರರಿದ್ದಾರೆ. ವ್ಯವಹಾರ ಒಂದು 3,000 ಜನ ಅಂದಾಜು ವ್ಯವಹಾರ ಮಾಡಿ. ಈಗ ಒಂದು ಪ್ರತಿ ವರ್ಷವೂ ಕೂಡ ಷೇರುದಾರರ ಪ್ರಮಾಣ ಹೆಚ್ಚಾಗ್ತಾ ಇರತ್ತೆ, ಕಡಿಮೆ ಆಗೋದು ಬಾರಿ ಕಡಿಮೆ, ವಿರಳ. ಆದ್ರೆ ಬಹುತೇಕ ವರ್ಷದಿಂದ ವರ್ಷಕ್ಕೆ ಷೇರುದಾರರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ ನಿಮ್ಮ ಒಂದು ಷೇರುದಾರ ಪ್ರಮಾಣ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಏನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಾ? ಈ ಎಲ್ಲ ನಾವು ಕಾರ್ಯಕ್ರಮಗಳಿದಾವಲ್ಲ. ಈಗ ಷೇರುದಾರರು ಅಂದ್ರೆ ಯಾರು? ಕೃಷಿಕರು. ಕೃಷಿಕರಲ್ಲಿ ಈ ಸಹಕಾರಿ ಸಂಘಗಳು ಇದಾವಲ್ಲ, ಈ ಕಾಯ್ದೆ ಒಳಗಡೆ ಸರ್ಕಾರದ ಕೆಲವಷ್ಟು ನಿಯಮಗಳು, ಅದು ಯಾವುದೋ 59ನೇ ಇಸ್ವಿಲಿ ಕೋಆಪರೇಟಿವ್ ಆ್ಯಕ್ಟ್ ಮಾಡಿದ ಆ ನಿಯಮಗಳು ನಮ್ಮಲ್ಲಿ ದೊಡ್ಡ ವ್ಯವಹಾರ ಮಾಡೋದಕ್ಕೆ ದೊಡ್ಡ ಬೆಳೆಗಾರರಿಗೆ ಸಹಕಾರಿ ಸಂಘಗಳು ಪ್ರಯೋಜನ ಆಗಲ್ಲ. ಯಾಕೆಂದರೆ ಅವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋತ್ತೀಗ ಈ ಸಹಕಾರಿ ಸಂಘದ ಕೊಡುವಂಥ ಸಾಲ ಇರ್ಬೋದು, ಲಿಮಿಟ್ ಮಾಡಿ 3 ಲಕ್ಷದವರೆಗೆ ನಿಬ್ಬಡ್ಡಿ, 3 ಲಕ್ಷದ ಮೇಲೆ ಎಷ್ಟೋ ಬಡ್ಡಿ, ಆಮೇಲೆ ಇನ್ನೇನೇನೋ ಇವ್ರದ್ದು ಕಾನೂನುಗಳಿದ್ದಾವೆ. ಅವರು ಹಾಗಾಗಿ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗ್ತಾರೆ. ದೊಡ್ಡ ಬೆಳೆಗಾರರು 50-100 ಎಕರೆ ಮೇಲಿದ್ದವರೆಲ್ಲ ಅವ್ರ ವ್ಯವಹಾರಗಳನ್ನು ಕಮರ್ಷಿಯಲ್ ಬ್ಯಾಂಕ್ನ ಮಾಡ್ತಾರೆ. ಈ ಸಹಕಾರಿ ಸಂಘಗಳಿದಾವಲ್ಲ, ಇವತ್ತಿನ ಕಾಲಕ್ಕೆ ಅಗತ್ಯ ಇರುವಂಥ ಕಾನೂನು ತಿದ್ದುಪಡಿ ಮಾಡಬೇಕಾಗ್ತದೆ. ಮಾಡೋದಿಲ್ಲ. ಅದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ನಿಮ್ಮ ವಿಧಾನಸಭೆ, ವಿಧಾನ ಪರಿಷತ್ನಾಗ ಅವ್ರು ಜಗಳ ಮಾಡೋದು ಬಿಟ್ರೆ ಮುಖ್ಯವಾದ ವಿಚಾರಗಳ ನಮ್ಮ ಜನಪ್ರತಿನಿಧಿಗಳು ಸಹಕಾರಿ ವಿಚಾರದ ಕುರಿತಾಗಿ ಹೆಚ್ಚಾಗಿ ಎಲ್ಲೂ ಕೂಡ ಚರ್ಚೆಯನ್ನು ಮಾಡೋದಿಲ್ಲ. ಅವರಿಗೆ ಅದ್ರ ಅಗತ್ಯ ಇಲ್ಲ. ಅವರ ಪರ್ಸನಲ್ ಜಗಳನೇ ಅವರಿಗೆ ಬಹಳ ಮುಖ್ಯ. ನೋಡಿ, ನಾವು ವರ್ಷಕ್ಕೆ ಸಾಧಾರಣ ಒಂದು 25 ಲಕ್ಷ ಕಟ್ಟೋದಿಲ್ಲನ್ರಿ APMC. 25 ಲಕ್ಷ ರೂಪಾಯಿ APMC ಅವರು ಯಾರು ಬರ್ಬೇಕಾದ ಅಗತ್ಯನೇ ಇಲ್ಲ. ನಾವು ಸೇಲ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀವಿ, ನಾವು ಅವ್ರಿಗೆ ತಲುಪಿಸ್ತೀವಿ. ಆದರೆ GST ಇರಲಿ, GST ಸೆಂಟ್ರಲ್ ಬಡ್ಜೆಟಿಗೆ ಹೋಗುವಂಥದ್ದು. ಇದು APMC ನಮ್ಮ ಮೂಡಿಗೆರೆ ತಾಲೂಕು APMC ಇದೆ. ಅವರು ಸಂತೆಯಲ್ಲಿ ಹೋಗಿ ಆ ಚೀಟಿ ಹರಿದು ಅವನ ಹತ್ರ 10 ರೂಪಾಯಿ 15 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಬರ್ತಾರೆ ಸಂತೆಯಲ್ಲಿ. ಆದರೆ ಆ ಕಾನೂನು ಏನು ಹೇಳ್ತದೆ ಅಂತ ಹೇಳಿದರೆ, ಸಹಕಾರಿ ಸಂಸ್ಥೆಗಳಿಗೆ ಅದರಿಂದ 10 ರೂಪಾಯಿ ಕೊಡಕ್ಕೆ ಬರೋಲ್ಲ. ಈಗ ನಾವು ವರ್ಷಕ್ಕೆ 25 ಲಕ್ಷ ರೂಪಾಯಿ ಕಟ್ಟಿದ್ರು, ನಾವಿಲ್ಲಿ ಅಡಿಕೆ ಗಾರ್ಮೆಂಟ್ಸು ಸೇಲ್ ಮಾಡಿ ಕಟ್ಟಿದ್ರು, ನಮ್ಗೆ ಅವರು ಇನ್ಫ್ರಾಸ್ಟ್ರಕ್ಚರಿಗೆ 10 ರೂಪಾಯಿ ಕೊಡಕ್ಕೆ ಬರೋಲ್ಲ. ಇದನ್ನು ನಾನು ಜನಪ್ರತಿನಿಧಿಗಳಿಗೆ ಹೇಳಿದೆ. ಈಗ ಅವ್ರ ಕೂತಲ್ಲಿಗೆ ನಾವು ಇಷ್ಟು ದುಡ್ಡು ಕೊಡ್ತಾ ಇದ್ದೀವಲ್ಲ, ನಮಗೆ ಮಾರ್ಕೆಟ್ ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಇದುವರೆಗೆ ನಾವು ಹೆಚ್ಚು ಕೋಟಿ ಗಟ್ಟಲೆ ಕಟ್ಟಿದ್ವಿ. 1 ರೂಪಾಯಿ ಇವ್ರು ಯಾರ ಮಿನಿಸ್ಟರ್ ಆಗಿದ್ರು, ಶಾಮನೂರು ಶಿವಶಂಕರಪ್ಪನವ್ರ ಮಗ ಹೋದ, ಎಲ್ಲೋ ಭಾಳ ಚೆನ್ನಾಗಿ ಮಾಡಿದ್ರಿ, ಕೊಟ್ಬಿಡ್ತೀನಿ ಅಂದರು. ಬಟ್ ಅವ್ರ ಕಾಯ್ದೆ ನೋಡಿದರೆ APMC ಕಾಯ್ದೆ ಒಳಗಡೆ ಸಹಕಾರಿ ಸಂಘಕ್ಕೆ ಕೊಡೋಕ್ಕೆ ಬರೋದಿಲ್ಲ, ಬರೀ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಸಂತೆ ಕಟ್ಟಿ ಕೊಡ್ಬೋದು ಅಂತೇಳಿ. ಅದನ್ನು ಇವರು ಅಸೆಂಬ್ಲಿನಲ್ಲಿ ಕೂತು ತಿದ್ದುಪಡಿ ಮಾಡಿ ಯಾರ್ಯಾರು ಈ ವ್ಯವಸ್ಥೆಗೆ ಏನು APMC ಅಂದ್ರೇನು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ, ಏನಾದರೂ ಅವರು ಅಗ್ರಿಕಲ್ಚರ್ ಪ್ರೊಡ್ಯೂಸನ್ನ ಮಾರ್ಕೆಟ್ ವ್ಯವಸ್ಥೆ ಮಾಡಿದಾರ? ಇಲ್ಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಯಾವುದು? ಅಡಿಕೆ, ಕಾಫಿ, ಮೆಣಸು, ಇದೇ ಮೇಜರ್ ಅಗ್ರಿಕಲ್ಚರ್ ಪ್ರೊಡ್ಯೂಸು. ಇದ್ರ ಮಾರ್ಕೆಟ್ ವ್ಯವಸ್ಥೆ ಅವ್ರು ಮಾಡಬೇಕು. ಯಾರಾದರೂ APMC ಅವ್ರು ಮಾಡಿದಾರ? ಅವ್ರು ಸಂತೆ ವ್ಯಾಪಾರದಾಗ ಅಲ್ಲಿ ಅಂತದ್ದು ತರಕಾರಿ ತಂದು ಮಾರೋನು, ಮೀನು ತಂದು ಮಾರೋನ ಹತ್ರ 50 ರೂಪಾಯಿ 100 ರೂಪಾಯಿ ತಗೊಂಡ್ರೆ 50 ಜೋಬಿಗೆ ಹಾಕಿ 50 ರಸೀದಿ ಹರ್ಕೊಂಡು ಹೋಗು ಗಿರಾಕಿಗಳು. ಈ ಥರದ ವ್ಯವಸ್ಥೆ, ಇದನ್ನೆಲ್ಲ ಕಾನೂನು ವ್ಯವಸ್ಥೆಗಳು ಬದಲಾಗಬೇಕು, ಕಾನೂನು ತಿದ್ದುಪಡಿ ಆಗಬೇಕು. ಯಾರು ಮಾಡ್ತಾರ ಈ ಥರದ ವ್ಯವಸ್ಥೆ, ಯಾರು ಮಾಡ್ತಾರ ಅವ್ರಿಗೆ ಸಪೋರ್ಟ್ ಮಾಡುವಂಗೆ, ಕಾಲಕ್ಕೆ ತಕ್ಕ ಹಾಗೆ ಸಂದರ್ಭಾನುಸಾರವಾಗಿ. ಈಗ ಬಯಲುಸೀಮೆಯಲ್ಲಿ ಆ ತರಕಾರಿ ವ್ಯಾಪಾರ ಅಥವಾ ಇನ್ನೊಂದೆಂಥದ್ದು ವ್ಯಾಪಾರ ಯಾವುದೋ ಊರಿನೆಲ್ಲ ಬೆಳೆಯೋನಿಗೆ ಅವರು ಸಂತೆಯಲ್ಲಿ ವ್ಯಾಪಾರ ಮಾಡೋಕ್ಕಾಗ್ಬೋದು. ಇಲ್ಲಿ ಅಡಿಕೆನೂ ಕಾಫಿನೂ ತಗೊಂಡೋಗಿ ಸಂತೆಯಲ್ಲಿ ಮಾರೋಕ್ಕಾಗ್ತದ? ಇಲ್ಲಿ ಅದಕ್ಕೆ ವ್ಯವಸ್ಥಿತವಾದ ಮಾರ್ಕೆಟ್ ಮಾಡಬೇಕು, ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ.
ಈಗ ನಾವು ಅದಕ್ಕೆ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಖರ್ಚು ಎಷ್ಟು ಬರ್ತದೆ ಇವತ್ತಿನ ಕಾಲದಲ್ಲಿ? ಗೋಡನ್ಗಳು ಸೈಂಟಿಫಿಕ್ ಆಗಿ ಗೋಡನ್ ಮಾಡಬೇಕು, ಸ್ಟೋರೇಜ್ ಮಾಡಬೇಕಾದ್ರೆ ವ್ಯವಸ್ಥೆ ಮಾಡಬೇಕು. ಮಾಡಿ ಅವರೊಂದು ನಮ್ಮ 10-15% ಆದರೂ ನಮಗೆ ಸಪೋರ್ಟ್ ಮಾಡಿದರೆ ಅನುಕೂಲ ಆಗ್ತದೆ. ಓಕೆ, ಈಗ ನಿಮ್ಮ ಒಂದು ಸೊಸೈಟಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಬ್ರಾಂಚ್ಗಳನ್ನು ಕೂಡ ಒಂದು ಬೇರೆ ಬೇರೆ ಕಡೆ ಬ್ರಾಂಚ್ಗಳು ಇರುವಂತದ್ದು ಕಳಸಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಈಗ ಎಲ್ಲೆಲ್ಲಿ ನಿಮ್ಮ ಒಂದು ಸೊಸೈಟಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಬ್ರಾಂಚ್ಗಳಿದಾವೆ? ಈಗ ನಮ್ಮ ಸೊಸೈಟಿ ವ್ಯಾಪ್ತಿನಲ್ಲಿ ಬಾಳೆಹೊಳೆ ಅಂತ ಹೇಳಿ ಇಲ್ಲಿಂದ 12 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಜನಗಳಿಗೆ ಅನುಕೂಲ ಆಗುವಂಗೆ ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬ್ರಾಂಚ್ ಇದೆ, ಗೊಬ್ಬರ ಇದೆ, ಎಲ್ಲ ಕೃಷಿ ಉಪಕರಣಗಳು ಎಲ್ಲದನ್ನು ಇರುವಂತ ಸ್ವಂತ ಕಟ್ಟಡ 2 ಇದ್ದಾವೆ ಅಲ್ಲಿ. ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದು ಸಂಸ್ಥೆ ಅಂತ ಹೇಳಿ ಅದು ಈ ಕುದುರೆಮುಖ ಸೈಡು, ಅದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ, ಅಲ್ಲಿ ಬ್ರಾಂಚ್ ಮಾಡಿದ್ದೇವೆ. ಅಲ್ಲಿ ಕೂಡ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನೀವು ಹೋಗಿ ಆ ಬ್ರಾಂಚ್ಗಳನ್ನ ಒಂದ್ಸರಿ ನೋಡ್ಕೊಂಬರೋದು ಒಳ್ಳೆಯದು. ಅಲ್ಲಿ ಎಂಪ್ಲಾಯೀಸ್ಗಳು ಇಲ್ಲಿಗೆ ನಮ್ಮ ಜನಗಳು ಬರ್ಬೇಕಾಗಿಲ್ಲ, ಸಾಲ ಬೇಕಾದರೂ ಅಲ್ಲೇ ಬಂದು ಅವ್ರು ಅರ್ಜಿ ಕೊಟ್ಟರೆ ನಾವು ಇಲ್ಲಿ ಮೀಟಿಂಗ್ ಇರ್ತಾರೆ, ನಾವು ಅದು ನೋಡಿಬಿಟ್ಟು ಮಾಡಿಕೊಡ್ತೀವಿ. ಅವ್ರಿಗೇನು ವ್ಯವಸ್ಥೆ ಬೇಕಾ, ಸ್ಟೋರೇಜು, ಈಗ ಅಡಿಕೆನೋ ಮೆಣಸೋ ಇಡಬೇಕು ಅಂತಾದರೂ ಅಲ್ಲಿ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಇದೆ ಟೌನ್ ಒಳಗಡೆನೆ ಇನ್ನೊಂದು ಗೊಬ್ಬರದ ಗೋಡನ್ ಮಾಡಿದ್ವಿ, ಭಾಳ ದೊಡ್ಡದಾಗಿದೆ. ಅದು PWD ಅವ್ರದ್ದು ಹಳೆ ಬಿಲ್ಡಿಂಗು, ರಿಪೇರಿ ಮಾಡ್ಕೊಂಡು ನಾವು ಗೋಡನ್ ಮಾಡಿದ್ವಿ 2. ಈಗ ಬ್ರಾಂಚ್ ಅಂತ ಹೇಳಿದ್ರೆ ಅದೇ ನಮ್ಮ ಪ್ರೊಸೆಸಿಂಗ್ ಯೂನಿಟ್, ಅಡಿಕೆ ಕಾಫಿ, ಅದು ದೊಡ್ಡ ಪ್ರಮಾಣದ್ದು. ಅದು 3 ಚಿಲ್ಲರೆ ಎಕರೆ ಜಾಗದಲ್ಲಿದೆ. ಅದು ಹೆಚ್ಚು ಕಡಿಮೆ ಒಂದು 18 ಕೋಟಿ ರೂಪಾಯಿ ಇನ್ವೆಸ್ಟ್ ಆಗಿದೆ ಇದು. ಅಲ್ಲಿ ಎಲ್ಲ ಜಾಗ ಕೊಂಡು ಹೊಸದಾಗಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿ ನಾವು ಮಾಡಿರುವಂಥದ್ದು. ಪ್ರಸ್ತುತ ಈಗ ನಿಮ್ಮ ಒಂದು ಸೊಸೈಟಿ ಅಂತ ಬಂದಾಗ ಹಲವಾರು ಯೋಜನೆಗಳಿರುತ್ತೆ. ಅಂದ್ರೆ ಈಗ ಒಂದು 55-60 ವರ್ಷಗಳಾಗಿರುವಂಥದ್ದು, ಈಗ ನಿಮ್ಮ ಷೇರುದಾರರಿಗಾಗಿರ್ಬೋದು, ಅವರ ಮಕ್ಕಳಿಗಾಗಿರ್ಬೋದು, ಬೇರೆ ಬೇರೆ ರೀತಿಯ ಹೊಸ ರೀತಿಯ ಯೋಜನೆಗಳೇನಾದ್ರು ಜಾರಿ ತಂದೀರಾ? ಅಂದ್ರೆ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಅಥವಾ ಪ್ರೋತ್ಸಾಹ ನೀಡುವಂಥ ಈ ರೀತಿ ಏನಾದ್ರು? ಅಲ್ಲಿ ವಿದ್ಯಾರ್ಥಿ ವೇತನ ನಾವು ಮಾಡಿಲ್ಲ. ನಮ್ಮಲ್ಲಿ ಇಲ್ಲಿರುವಂತಹದ್ದು SLC ಮತ್ತು PUC ವರೆಗೆ ಸ್ಕೂಲು ಕಾಲೇಜ್ಗಳು ಇರುವಂತಹದ್ದು. ಅವರು SLC PUCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದ ನಮ್ಮ ಷೇರುದಾರರ ಮಕ್ಕಳಿಗೆ ನಾವು ಜನರಲ್ ಬಾಡಿನಲ್ಲಿ ಅವರಿಗೆ ಒಂದು ಏನೋ ಒಂದು ಸ್ವಲ್ಪ ಇದು ಕೊಡ್ತೀವಿ, ಪ್ರೋತ್ಸಾಹ ಧನ ಅಂತೇಳಿ ಕೊಡ್ತೀವಿ. ಈಗ ನೀವು ಮಾತಾಡ್ತಾ ಪ್ರಾರಂಭಿಕ ಹಂತದಲ್ಲೇ ಹೇಳಿದ್ರಿ ಆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಕುರಿತಾಗಿ ಮಾತಾಡಿದ್ರಿ. ಆ ಮಾರುಕಟ್ಟೆ ವ್ಯವಸ್ಥೆ ಆಗಿರು ಇಲ್ಲೊಂದು ಯಾವ ರೀತಿ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಒಂದು ಕಳಸಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತದೆ? ಇಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ನಾವು ಒಳ್ಳೆ ಸಿಸ್ಟಮೆಟಿಕ್ನಾಗೆ ಮಾಡಿದ್ದೇವೆ. ನೀವು ಇವತ್ತು ನೋಡ್ಬೋದು, ಯಾರೇ ರೈತ ತಗೊಂಬರಲಿ ನಾವು ಬೆಳಿಗ್ಗೆನೆ ರೇಟ್ ಅನೌನ್ಸ್ ಮಾಡಿಬಿಡ್ತೀವಿ. ಅಡಿಕೆದಿರ್ಬೋದು, ಕಾಳು ಮೆಣಸಿನದಿರ್ಬೋದು, ಕಾಫಿದಿರ್ಬೋದು. ಅವ್ನು ತಗೊಂಬಂದರೆ ತೂಕ ಮಾಡಿ ಅವನ ಎದುರುಗಡೆನೇ ತೂಕ ಮಾಡ್ತಾರೆ. ಬಿಲ್ಲಿಂಗ್ ಎಲ್ಲ ನಾವೇ ಮಾಡೋದು, ಸೊಸೈಟಿಯವರೇ, ಅಡಿಕೆದು ಮೆಣಸಿನದು ಎಲ್ಲ. ಅವರು ಅದನ್ನು ರೇಟ್ ಫಿಕ್ಸು, ಆಮೇಲೆ ಅವ್ರ ಕ್ವಾಲಿಟಿ ಟೆಸ್ಟು ಕ್ಯಾಂಪ್ಕೋದವ್ರು ಮಾಡ್ತಾರೆ. ಆಮೇಲೆ ಪೇಮೆಂಟ್ ನಾವೇ ಮಾಡ್ತೀವಿ. ಅದೆಷ್ಟು ಕೆಲವು ದಿವಸ 1 ಕೋಟಿ 2 ಕೋಟಿ ರೂಪಾಯಿವರೆಗೂ ಪೇಮೆಂಟು ಇರ್ತದೆ. ಅವ್ರಿಗೆ ಅವತ್ತೇ ದುಡ್ಡು ಕೊಟ್ಟು ಕಳಿಸ್ತೀವಿ. ಅವರದ್ದು ಕೆಲವರು ಇಲ್ಲಿ SBI ಅಕೌಂಟಿಗೆ ಹಾಕಿಟ್ಟಿರ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್. ಈಗ ಕಳಸಾ ಸೊಸೈಟಿ ಅಂತ ಬಂದಾಗ ಗ್ರಾಹಕರಿಗಾಗಿರ್ಬೋದು, ಇಲ್ಲಿನ ಸಾರ್ವಜನಿಕರಿಗೆ ಒಂದೇನೋ ಒಂದು ವಿಶೇಷ ನಂಬಿಕೆ ಇರುವಂತದ್ದು, ಆ ಕಳಸಾ ಸೊಸೈಟಿಗೆ ಹೋದ್ರೆ ಬಹುತೇಕ ಬೇಕಾದಂತ ಎಲ್ಲಾ ರೀತಿಯ ವಸ್ತುಗಳು ಕೂಡ ಇಲ್ಲಿ ಲಭ್ಯವಾಗುತ್ತೆ. ಅದು ಮನೆ ಕಟ್ಟುವ ವಿಚಾರದಿಂದ ಹಿಡಿದು ಮನೆಯಲ್ಲಿ ಬೇಕಾದಂತ ಪ್ರತಿಯೊಂದು ವಿಚಾರ, ಅವನೊಬ್ಬ ಮನುಷ್ಯನಿಗೆ ಜೀವನಕ್ಕೆ ಅಗತ್ಯ ಇರುವ ವಸ್ತುಗಳನ್ನೇ ಎಲ್ಲವೂ ಕೂಡ ಕಳಸಾ ಸೊಸೈಟಿಯಲ್ಲಿ ಸಿಗತ್ತೆ ಅನ್ನುವ ಒಂದು ವಿಶ್ವಾಸ ಇರುವಂತದ್ದು. ಅಂದ್ರೆ ಕಳಸಾ ಸೊಸೈಟಿಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಒಂದು ವಸ್ತುಗಳಾಗಿರ್ಬೋದು, ವಿಚಾರಗಳು ಜನರಿಗೆ ಲಭ್ಯ ಇದೆ ಇಲ್ಲಿಂದ? ಇಲ್ಲಿ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಉಪಕರಣಗಳು ಇರ್ಬೋದು, ಗೊಬ್ಬರ ಇರ್ಬೋದು, ಆಮೇಲೆ ಕಟ್ಟಡ ಕಟ್ಟೋದಕ್ಕೆ ಸಿಮೆಂಟ್ ಇರ್ಬೋದು, ಶೀಟ್ಗಳು ಇರ್ಬೋದು, ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವರ ಚೀಲಗಳು, ಸ್ಪ್ರೇ ಮಿಷನ್ಗಳು ಅದೆಲ್ಲ ಬಾಡಿಗೆ ಕೊಡ್ತೀವಿ. ಕಳೆ ಹೊಡೆಯುವ ಮಿಷನ್ಗಳು ಇರ್ಬೋದು, ಅವೆಲ್ಲದೂ ನಮ್ಮ ಹತ್ರ ಲಭ್ಯ ಇದೆ. ಅದು ಸರ್ವಿಸು ಕೂಡ ಮಾಡ್ತೀವಿ, ಮಾಡುವ ವ್ಯವಸ್ಥೆ ಇದೆ. ಸಾಧಾರಣ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು
ಇಲ್ಲಿ ಇಟ್ಟಿದ್ದೇವೆ ನಾವು. ಅಂದ್ರೆ ಮನೆ ಕಟ್ಟುವ ವಿಚಾರದಿಂದ ಹಿಡಿದು ಅವರ ಜೀವನಕ್ಕೆ ಬೇಕಾದಂತ ಎಲ್ಲಾ ಇದು ಕೂಡ ನಿಮ್ಮೊಂದು ಕಳಸ ಸೊಸೈಟಿ ವ್ಯಾಪ್ತಿಯಲ್ಲೇ ಸಿಗ್ತದೆ. ನಾವು ಸೂಪರ್ ಮಾರ್ಕೆಟ್ ಮಾಡಿದ್ದು, ಬಟ್ 2 ವರ್ಷ ನಡೆಸಿದ್ವು. ಸೂಪರ್ ಮಾರ್ಕೆಟ್ ಸಮಸ್ಯೆ ಏನಾಗ್ತದೆ ಅಂತೇಳಿ ನಮ್ಮ ಎಂಪ್ಲಾಯೀಸು ಬೆಳಿಗ್ಗೆ 10ರಿಂದ 5ವರೆಗೆ ಡ್ಯೂಟಿ ಇರುವಂಥದ್ದು. ಅದು ಸೂಪರ್ ಮಾರ್ಕೆಟು ಸಾಧಾರಣ ಬೆಳಿಗ್ಗೆ ಬೇಗ ಓಪನ್ ಮಾಡಬೇಕು, ರಾತ್ರಿ 9 ಗಂಟೆವರೆಗೆ ಇರಬೇಕಾಗ್ತದೆ. ಅಲ್ಲಿ ಅಷ್ಟು ಟೈಮ್ವರೆಗೆ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಇಬ್ಬರನ್ನ ಬಿಡಬೇಕಾಗ್ತದೆ, ಬೆಳಿಗ್ಗೆ ಒಬ್ಬನ ಸಾಯಂಕಾಲ ಒಬ್ಬನ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ನೇ ಇತ್ತು ಆವಾಗ, ಈಗಾದರೆ ಎಲ್ಲ ಪೇಮೆಂಟ್ ಸಿಸ್ಟಮ್ ಬೇರೆ ಬಂದಿದೆ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ನಾಗೆ ಇಬ್ಬರನ್ನ ಬಿಟ್ಟರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕೆಂತಂದರೆ ಅಕೌಂಟು ಈಗ ಯಾವುದೋ ಒಂದು ವಸ್ತು ಇರ್ತದೆ, ಅದು ಸ್ಟಾಕ್ನಲ್ಲಿ 100 ಇರ್ತದೆ, ಬೆಳಿಗ್ಗೆ ಬಂದವನು ಅದರಲ್ಲಿ 10 ಮಾರಿರ್ತಾನೆ, 90 ಉಳಿದಿರ್ತದೆ. 2ನೇ ಸಲ ಮಾರಿದವನು ಎಷ್ಟು ಮಾರಿದ ಅಂದ್ರೆ ಅವರೊಳಗೆ ಕನ್ಫ್ಯೂಷನ್ ಆಗ್ತದೆ. ಈಗ ನಾಳೆ ಹೆಚ್ಚು ಕಡಿಮೆ ಸ್ಟಾಕ್ ಹೆಚ್ಚು ಕಡಿಮೆ ಆದರೆ ನಾವು ಯಾರನ್ನ ಒಬ್ಬನ ಕೇಳಬೇಕು. ಅವಾಗ ಏನು ಹೇಳ್ತಾರೆ ಅಂದರೆ ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಮಾಡಿದ್ದೆ, ನಂಗೆ ಗೊತ್ತಿಲ್ಲ ಅಂತದೆ. ಈ ಸಮಸ್ಯೆ ಸ್ಟಾರ್ಟ್ ಆಗಿ ನಾವು ಸೂಪರ್ ಬಜಾರ್ನ ಕ್ಲೋಸ್ ಮಾಡಿದ್ವಿ. ಓಕೆ, ನಿಮ್ಮ ಒಂದು ಕಳಸ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಪ್ರಸ್ತುತ ಎಷ್ಟು ಲಾಭದಲ್ಲಿದೆ? ವರ್ಷದ ಲಾಭ ಟೋಟಲ್ ಲಾಭ 1,20,00,000 ಲಾಭ ಇದೆ. ಅದೆಲ್ಲ ನಾವು ಏನು ಅದರಲ್ಲಿ ಕೆಲವು ನಿಧಿಗಳಿಗೆಲ್ಲ ತೆಗೆದಿಟ್ಟು ಹೋದ ವರ್ಷ 34 ಲಕ್ಷನ ಇದು ಮಾಡಿದ್ದು. ಓಕೆ, ಒಂದು ಸೊಸೈಟಿಯ ಬೆಳವಣಿಗೆಯಲ್ಲಿ ಹೊಸ ಹೊಸ ಯೋಜನೆಗಳು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. ಡೆವಲಪ್ಮೆಂಟ್ ವಿಚಾರ ಅಂತ ಬಂದಾಗ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರ್ತೀರಾ. ಅದು ಗ್ರಾಹಕರಿಗಾಗಿರ್ಬೋದು, ನಿಮ್ಮ ಷೇರುದಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿಮ್ಮ ಉದ್ದೇಶ ಆಗಿರುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು, ಗ್ರಾಹಕರು ಏನ್ ನಿರೀಕ್ಷೆ ಮಾಡ್ಬೋದು? ಸಾರ್ವಜನಿಕರು ಇಲ್ಲಿ ಮೇಜರ್ ಆಗಿ ಕೃಷಿ ಚಟುವಟಿಕೆನೇ ಮುಖ್ಯವಾಗಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನೇ ಜನ ಕೇಳುವಂಥದ್ದು. ಅದಕ್ಕೇನು ಸಪೋರ್ಟಿಂಗ್ ಬೇಕಾ ಅದನ್ನು ಕೇಳ್ತಾರೆ. ಈಗ ಗೊಬ್ಬರ ಕೇಳ್ತಾರೆ. ಆಮೇಲೆ ಈಗ ಸಾಲಗಳಲ್ಲಿ ಈಗ ಸಮಸ್ಯೆ ಅದೇ, ನಾನು ಆಗಲೇ ಹೇಳಿದೆ ನಿಮಗೆ. ಇವತ್ತಿನ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಾ ಬಂದಂಗೂ ಅವ್ರು 3 ಲಕ್ಷ 2 ಲಕ್ಷ ಅಂತ ಹೇಳಿದರೆ ಇವತ್ತು ಜನಗಳಿಗೆ ಅದು ಸಾಕಾಗೋದಿಲ್ಲ. ಸರ್ಕಾರ ಕಾಲಕ್ಕೆ ತಕ್ಕನಾಗಿ ಅದನ್ನು ಬದಲಾವಣೆ ಮಾಡಬೇಕು, ಹೆಚ್ಚು ಮಾಡಬೇಕು. ರೈತರಿಗೆ ಇಲ್ಲಿ ರೈತರು ಕಷ್ಟಪಟ್ಟು ತೋಟಗಳನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲೇನು ಮೋಸ ಮಾಡುವಂಥ ಜನಸಂಖ್ಯೆ ಕಡಿಮೆ. ಮತ್ತು ಇದು ಕಳಸ ಇದೆಯಲ್ಲ, ಇದೊಂದು ಸ್ವಲ್ಪ ಪುಣ್ಯಕ್ಷೇತ್ರ, ಪುರಾತನವಾದ ಪುಣ್ಯಕ್ಷೇತ್ರ. ಇದು ದೇವರು ದಿಂಡ್ರು ಜನ ನಂಬಿಕೊಂಡು ಹೆಚ್ಚಿಗೆ ಕ್ರಿಮಿನಲ್ ಆಕ್ಟಿವಿಟೀಸು ಕಡಿಮೆ ಇದೆ. ಇಲ್ಲಿ ಕೃಷಿ ಮತ್ತು ಒಂದು ನಂಬಿಕೆ ಆಧಾರದ ಮೇಲೆ ಜನ ಪವಿತ್ರವಾದ ಕ್ಷೇತ್ರ ಆಗಿರುವಂಥದ್ದು. ಇದ್ರ ಮೇಲೆ ಅವರು ಚೆನ್ನಾಗಿ ಕೃಷಿನೂ ಮಾಡ್ತಾರೆ. ಸಾಲಾಗಿಲ್ಲ ತಗೊಂಡು ಹೋದ್ರೆ ಮೋಸ ಮಾಡಲ್ಲ, ಅದನ್ನ ಪ್ರಾಮಾಣಿಕವಾಗಿ ಕಟ್ತಾರೆ. ಆ ನಂಬಿಕೆ ಇದೆ. ಹೊಸ ಯೋಜನೆಗಳು ಇದೆಯಲ್ಲ, ನಮ್ಮ ಪ್ರತಿ ವರ್ಷ ಜನರಲ್ ಬಾಡಿಲಿ ಅವರು ಸಜೆಸ್ಟ್ ಮಾಡ್ತಾರೆ, ನಮ್ಗಿಂತ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರು ಏನು ಕೇಳ್ತಾರೆ ಅದನ್ನ ನಾವು ಮಾಡಿಕೊಡೋದು. ಓಕೆ ಸರ್, ಈಗ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಒಂದು ಸೊಸೈಟಿಯಲ್ಲಿ ನಿಮ್ಮ ಒಂದು ಸೊಸೈಟಿ ಕೇವಲ ಒಂದು ವ್ಯವಹಾರಗಳ ಮಾಡೋದು ಅಥವಾ ಕೃಷಿ ಅಥವಾ ಇನ್ಯಾವುದೋ ಒಂದು ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಸಾರ್ವಜನಿಕರು ಸಂಕಷ್ಟ ಇದ್ದ ಸಂದರ್ಭದಲ್ಲಿ, ಅದು ಮಳೆಯಿಂದ ಹಾನಿಯಾದಾಗ, ಪ್ರವಾಹ ಬಂದಾಗ ಆಗಿರ್ಬೋದು, ಜೊತೆಗೆ ಕೊರೋನಾ ಎಂಬ ಮಹಾಮಾರಿಯ ಸಂದರ್ಭದಲ್ಲಿಯೂ ಕೂಡ ಹಲವಾರು ರೀತಿಯಲ್ಲಿ ಸಾರ್ವಜನಿಕರ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿರುವಂಥದ್ದು. ನಿಮ್ಮ ಒಂದು ಕಳಸದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಿಮ್ಮ ಒಂದು ಸಾರ್ವಜನಿಕ ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ? ಸಾರ್ವಜನಿಕ ಸೇವೆ ಅಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮೊದಲು ಕೊಡಗಿನಲ್ಲಿ ಮಳೆ ಜಾಸ್ತಿಯಾಗಿ ಎಲ್ಲ ಪ್ರಕೃತಿ ವಿಕೋಪ ಆಯಿತು ಅಂತೇಳಿ ಸ್ಟೇಟ್ ಗೌರ್ಮೆಂಟ್ನವರೇ ದುಡ್ಡು ಕಲೆಕ್ಷನ್ ಮಾಡ್ತಿದ್ರು. ಅವಾಗ ಎಷ್ಟು 5 ಲಕ್ಷ ನಾವು ಕೊಟ್ಟಿದ್ದು. ಆಮೇಲೆ ಇಲ್ಲಿ 2ನೇ ವರ್ಷ 19ನೇ ಇಸ್ವಿಲಿಂದ ಕಾಣ್ತದೆ, ಮಳೆ ಜಾಸ್ತಿಯಾಗಿ ಇಲ್ಲಿ 2 ಜನ ರೈತರು ತೀರೋದ್ರು. ಮತ್ತು ಭಾಳ ಸಂಕಷ್ಟ ಆದಾಗ, ಅನಾಹುತ ಆದಾಗ ಆವಾಗ ನಾವು ಆ ತೀರೋದವರಿಗೆಲ್ಲ 1 ಲಕ್ಷ, ಬಾಕಿಯವರಿಗೆ 25,000 ಹೀಗೆಲ್ಲ ಅವ್ರ ಮನೆಗೆ ಹಾಳಾಗಿದ್ದವರಿಗೆ, ಮನೆ ಬಿದ್ದೋದವರಿಗೆ
ಜಮೀನು ಹಾಳಾದವರಿಗೆ ಎಲ್ಲ 25,000 50,000 ಹೀಗೆ ಕೊಟ್ಟಿದ್ದೇವೆ. ಹ್ಮ್. ಕೊರೋನಾ ಟೈಮ್ನಲ್ಲೂ ಆವಾಗ ಹಾಸ್ಪಿಟ್ಲಿಗೆ 1,00,000 ರೂಪಾಯಿ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೀವಿ. ಹ್ಮ್. ಮತ್ತು ಯಾರೇ ರೈತರು ನಮ್ಮ ಸದಸ್ಯರು ತೀರೋದ್ರು ಒಂದು 5,000 ರೂಪಾಯಿ ಅವತ್ತೇ ಕೊಡ್ತೀವಿ. ಹ್ಮ್. ಅವರ ಭಾಳ ಕಷ್ಟದಾಗಿದ್ದಾರೆ ಅಂತಂದರೆ ಒಂದು 5,000 ರೂಪಾಯಿ ಕ್ಯಾಶ್ ಅವತ್ತೇ ಕೊಡ್ತೀವಿ. ಓಕೆ. ಈ ರೀತಿಯಾಗಿ ಸಾರ್ವಜನಿಕ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಕೂಡ ಸ್ಪಂದನೆಯನ್ನು ಮಾಡೋ ಕೆಲಸವನ್ನ ಮಾಡಿದ್ವಿ. ಸರ್, ಪ್ರಮುಖವಾಗಿ ಒಂದು ಸಂಸ್ಥೆ ಅಥವಾ ಒಂದು ಸೊಸೈಟಿ ಯಾವುದೇ ಒಂದು ಇದಾದ್ರೂ ಕೂಡ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಅಲ್ಲಿನ ಅಧ್ಯಕ್ಷರಾಗಿರ್ಬೋದು, ಷೇರುದಾರರು ಎಷ್ಟು ಪಾತ್ರ ವಹಿಸ್ತಾರೆ, ಅಲ್ಲಿನ ಉದ್ಯೋಗಿಗಳು ಕೂಡ, ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗೆ ನಿಮ್ಮ ಒಂದು ಸೊಸೈಟಿಯ ಬೆಳವಣಿಗೆಯಲ್ಲಿ ನಿಮ್ಮ ಇಲ್ಲಿನ ಸಿಬ್ಬಂದಿಗಳ ಪಾತ್ರ ಏನು, ಹಾಗೆ ಪ್ರಸ್ತುತ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ ಒಟ್ಟು ಒಂದು 34 ಜನ ಇದ್ದಾರೆ. ಪ್ರೊಸೆಸಿಂಗ್ ಯೂನಿಟ್ ಬಿಟ್ಟು ಅದು ಸೇರಿದ್ರೆ ಅದು ಒಂದು 23 ಜನ ಅಲ್ಲೇ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ರೆಗ್ಯುಲರ್ ಆಗಿ ನಮಗೆ ಪಿಗ್ಮಿ ಏಜೆಂಟು, ನಮ್ಮ ಸ್ಟಾಫ್ ಅಂತೇಳಿ ಒಂದು 34 ಜನ ಮಾಡ್ತಾರೆ. ನಮ್ಮ ಸ್ಟಾಫ್ಗಳು ಭಾಳ ಹಾರ್ಡ್ ವರ್ಕೇ ಮಾಡ್ತಾರೆ. ಈಗ ನಾವು ಏನೇ ಇಲ್ಲಿ ಪಾಲಿಸಿ ಮಾಡಿದ್ರು ಇಂಪ್ಲಿಮೆಂಟ್ ಮಾಡೋದು ನೌಕರರೇ. ಅವ್ರು ಕರೆಕ್ಟ್ ಇದ್ರೆ ಚೆನ್ನಾಗಿ ನಡ್ಕೊಂಡು ಒಂದು ಸಂಸ್ಥೆ ಬೆಳವಣಿಗೆಯಲ್ಲಿ ಪಿಲ್ಲರ್ ರೀತಿ ಅವರು ಗಟ್ಟಿ ನಿಲ್ತಾರೆ. ಜೊತೆಗೆ ಒಂದೇನಂತ ಹೇಳಿದ್ರೆ, ಅಕಸ್ಮಾತ್ ಯಾರಾದರೂ ಉದ್ದೇಶಪೂರ್ವಕ ತಪ್ಪು ಮಾಡ್ತಾನೆ ಅಂತ ಆದರೆ ನಾವು ಮುಲಾಜ್ ಮಾಡಲ್ಲ, ಅವನ್ನ ಕಳಿಸೇ ಬಿಡ್ತೀವಿ. ಅದರಲ್ಲಿ ಯಾವ ರಾಜಿ ಪ್ರಶ್ನೆನೂ ಇಲ್ಲ. ಹಾಗಾಗಿ ನಾವು ಅಷ್ಟು ಸ್ಟ್ರಿಕ್ಟಾಗೆ ಅವ್ರನ್ನ ಇದು ಮಾಡ್ತೀವಿ. ಪಾಪ ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಓಕೆ. ಈಗ ಸಾರ್ವಜನಿಕರು, ಗ್ರಾಹಕರು ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ಈಗಿನೊಂದು ಡಿಜಿಟಲ್ ಆಧುನಿಕ ಯುಗದಲ್ಲಿ ಪ್ರಮುಖವಾಗಿ ಸೇಫ್ ಏನಿದೆ ಅನ್ನೋದನ್ನ ಗಮನಿಸ್ತಾರೆ ವ್ಯವಹಾರದಲ್ಲಿ. ಹಾಗೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಸೇಫ್ ಮೆಜರ್ಮೆಂಟ್ ಏನಿದೆ ಇಲ್ಲಿ? ಅಲ್ಲ, ಸೇಫ್ ಅಂತ ಹೇಳಿದರೆ ನಾವು ಲಾಕರ್ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ನಮ್ಮಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿದ್ದೀವಿ. ನೈಟು ಸೆಕ್ಯೂರಿಟಿ ಅವನು ಇರ್ತಾನೆ. ಮತ್ತು ಪೊಲೀಸ್ನವರು ಕೂಡ ರಾತ್ರಿ ಒಂದು ವಿಸಿಟ್ ಮಾಡೇ ಮಾಡ್ತಾರೆ. ಆ ಥರ ಸೇಫ್ಟಿ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಓಕೆ. ಮಂಜಪ್ಪಯ್ಯನವರೇ, ಒಂದು ಸುದೀರ್ಘವಾದ ನಿಮ್ಮ ಒಂದು ಸಹಕಾರಿ ಜೀವನ 30-31 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೊಸೈಟಿಯಲ್ಲಿ ಶ್ರಮಿಸ್ತಾ ಇದ್ದೀರಾ. ಒಂದು ಬಾರಿ ನಿಮ್ಮ ಒಂದು 30 ವರ್ಷಗಳ ಜರ್ನಿ ಆಗಿರ್ಬೋದು, ಸೊಸೈಟಿಯ ಒಂದು 55-60 ವರ್ಷಗಳ ಒಂದು ಪ್ರಾರಂಭದಿಂದ ಹಿಡಿದು 2025ರವರೆಗೆ ಒಂದು ಬಾರಿ ಇದರ ಸಂಪೂರ್ಣ ಜರ್ನಿಯನ್ನು ಮೆಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ? ಅಲ್ಲ, ಈಗ ನಮಗೆ ನಾನು ಫಸ್ಟು ಅಧ್ಯಕ್ಷರಾದಾಗ ಅವಾಗೇನಿತ್ತು ಅಂತ ಹೇಳಿದರೆ, ಇದು ಬರೀ ಅದೇ ನಾನು ಹೇಳಿದ್ನಲ್ಲ, ರೇಷನ್ನು, ಸೀಮೆಎಣ್ಣೆ ಕೊಡುವಂಥದ್ದು, ಆಮೇಲೆ ಬೆಳೆ ಸಾಲ ಕೊಡುವಂಥದ್ದು, ಇಂಥ ಸಣ್ಣ ಚಟುವಟಿಕೆ ಇತ್ತು. ಆವಾಗ ಈ ಬೆಳೆ ಸಾಲಕ್ಕೆ ಏನು ಮಾಡ್ತಿದ್ರು ಅಂತ ಹೇಳಿದರೆ, ರಿನ್ಯೂವಲ್ ಟೈಮ್ನಲ್ಲಿ ಇವ್ರು ಬರ್ತಿದ್ರು, ಯಾರು ಈ ಪ್ರೈವೇಟು ಸಾಲ ಕೊಡ್ತಾರಲ್ಲ, ತಿಂಗಳ ಬಡ್ಡಿ, ಖಾಸಗಿ ಫೈನಾನ್ಸ್ನವರು, ಅವರು ಈಗ ಒಂದು 25% ರೈತರಿಗೆ ಟೈಮಿಗೆ ಸರಿಯಾಗಿ ಕಟ್ಟೋಕ್ಕಾಗಲ್ಲ. ಅವರಿಗೆ ಅವ್ರು ಕಟ್ಟಿಬಿಡೋರು. ಅವ್ರು ಕಟ್ಟಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಅವ್ರು ತಿಂಗಳಿಗೆ 5%, 1,05,000 ರೂಪಾಯಿ. ನಮಗೆ ನಮ್ಮ ರೈತ ಹತ್ರ ತಾಣ್ತಾ ಇರೋದೇ ಒಂದು ವರ್ಷಕ್ಕೆ 3,000 ರೂಪಾಯಿ. ಅವ್ರು 5,000 ರೂಪಾಯಿ ಒಂದು ತಿಂಗಳಿಗೆ ಈ ರಿನ್ಯೂವಲ್ಲಿಗೆ ಕಟ್ಟಿ ತಾಣ್ತಿದ್ರು. ಇದೆಲ್ಲ ನಮಗೆ ಗೊತ್ತಿರೋದ್ರಿಂದ ನಾನು ಮತ್ತೆ ಕೆಲವು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಹಿಡಿದು ಒಂದು 10-20 ಲಕ್ಷ ರೂಪಾಯಿ ಅವ್ರ ಹತ್ರ ಅಡ್ಜಸ್ಟ್ ಮಾಡಿಸಿ ಅಂಥವ್ರದ್ದೆಲ್ಲ ಫೈನಾನ್ಸ್ನವ್ರನ್ನ ಇಲ್ಲಿಂದ ಹೊರಗೆ ಹಾಕಿದ್ವಿ. ಇಲ್ಲಿ ಸೊಸೈಟಿ ಬಾಗಿಲಿಗೆ ಬರೋಕ್ಕೆ ಕೊಡ್ದು ಅಂತ. ಅದು ಜನಗಳಿಗೆ ಭಾಳ ಅನುಕೂಲ ಆಯಿತು. ನಮ್ಮ ಮೇಲೆ ಒಂದು ನಂಬಿಕೆ ಬಂತು. ನಂಬಿಕೆ ಇವತ್ತಿನ ಬೆಳವಣಿಗೆಗೆ ಅವರು ಆಮೇಲೆ ಅದೇನೋ ಒಂದು ನಾಮಿನಲ್ಲು ಒಂದು ತಿಂಗಳಿಗೆ ಅವರು ಡಿಪಾಸಿಟಿಗೆ 9% ಅಂದರೆ ಒಂದು 300-400 ರೂಪಾಯಿ ಬಡ್ಡಿ ಆಗ್ಬೋದು. ಅಷ್ಟನ್ನು ಮಾತ್ರ ಸಾಲ್ತಿದ್ದು. ಈ ಥರ ಸುಲಿಗೆ ಕೆಲಸ ಸ್ಟಾಪ್ ಮಾಡಿಸಿತು ಕಡ್ಡಾಯವಾಗಿ. ಹಾಗಾಗಿ ನಮ್ಮದು ವ್ಯವಹಾರನೂ ಜಾಸ್ತಿ ಆಯಿತು, ಸಾಲನೂ ಜಾಸ್ತಿ ಆಯಿತು. ಜನರಿಗೆ ನಾವು ಇವತ್ತಿಗೂ ಕೂಡ ಆ ಥರ ಕಟ್ಟೋಕ್ಕಾಗದಿದ್ದವರಿಗೆ ಆ ರೇಟ್ ಆಫ್ ಇಂಟ್ರೆಸ್ಟ್, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಾಗಿ ನಾವು ಅಡ್ಜಸ್ಟ್ ಮಾಡಿ
ಅದನ್ನ ರಿನ್ಯೂವಲ್ ಮಾಡಿಕೊಡ್ತೀವಿ. ಓಕೆ ಮಂಜಪ್ಪನ, ನೀವು 30 ವರ್ಷಗಳ ಹಿಂದೆ ಅಧ್ಯಕ್ಷರಾದರು, ಸತತವಾಗಿ ಆಗ್ತಾ ಬರ್ತಾ ಇದ್ದಾರೆ. ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಈ ಒಂದು ಸೊಸೈಟಿ ಎಷ್ಟು ಕೋಟಿ ವ್ಯವಹಾರ ಮಾಡ್ತಾ ಇತ್ತು ಅವಾಗ? ಅವಾಗ ಎಷ್ಟು ಒಂದು 2-3 ಕೋಟಿ, 2 ಕೋಟಿ ಇತ್ತು. 2 ಕೋಟಿ ವ್ಯವಹಾರ ಇದ್ದ ಸೊಸೈಟಿಯನ್ನ ಈಗ 450 ಕೋಟಿ ವ್ಯವಹಾರಕ್ಕೆ ತಂದಿರುವಂತದ್ದು. ಹೇಗನ್ಸ್ತಾ ಇದೆ ಒಂದ್ಸರಿ ಮೆಲ್ಕ್ ಹಾಕಿದ್ರೆ? ಅಲ್ಲ, ಈಗ ಸಮಾಧಾನ ಇದೆ, ನಮಗೆ ಖುಷಿ ಇದೆ, ಸಮಾಧಾನ ಇದೆ. ಈಗ ಯಾವುದೇ ಸಂಸ್ಥೆ ಆಗಲಿ ಅದು ಇನ್ನೂ ನಿರೀಕ್ಷೆ ಇರ್ತದೆ. ಈಗ ನಾವು ಮಾಡಿದ್ದೆಲ್ಲ 100%. ಈಗ ನೀವು ನಿರೀಕ್ಷೆ ಇದೆ ಅಂತ ಒಂದು ಮಾತು ಹೇಳಿದ್ರಿ, ಅದೇ ಇನ್ನು ಏನ್ ನಿರೀಕ್ಷೆ ಮಾಡ್ಬೋದು ಮಂಜಪ್ಪಯ್ಯನವರಿಂದ? ಅಲ್ಲ, ನಿರೀಕ್ಷೆ ಅಂದ್ರೆ ಜನಗಳಿಗೆ ಇನ್ನೂ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ಬೇಕಾಗ್ತದೆ. ಈಗ ಅವರಿಗೆ ಏನೇನು, ಈಗ 450 ಕೋಟಿ ವ್ಯವಹಾರ ಇರೋದನ್ನ 1000 ಕೋಟಿ ವ್ಯವಹಾರಕ್ಕೆ ತಗೊಳ್ಳೋ ಗುರಿ ಏನಾದ್ರು ಇದೆಯಾ? ಖಂಡಿತವಾಗಿ. ಅದು ನಮ್ಮ ಈ ಪ್ರೋಸೆಸಿಂಗ್ ಯೂನಿಟ್, ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಆದರೆ ಅದೇನು ಭಾಳ ದಿವಸ ಏನು ಬೇಕಾಗಿಲ್ಲ. ಅದು 1-2 ವರ್ಷದೊಳಗಡೆ 1000 ಕೋಟಿಗೆ ಹೋಗ್ತದೆ. ಆಮೇಲೆ ಅದೇ ಹೇಳಿದ್ನಲ್ಲ, ಈಗ ರೈತರಿಗೆ ಮನೆ ಕಟ್ಟೋದಕ್ಕೆ ದುಡ್ಡು ಬೇಕು. ಈ ಬ್ಯಾಂಕ್ನಲ್ಲಿ ಕೆಲವು ಸಮಸ್ಯೆ ಇರ್ತದೆ, ಡಾಕ್ಯುಮೆಂಟ್ ನಮಗೆ ಪ್ಲೆಡ್ಜ್ ಆಗಿರ್ತದೆ. ಅದಕ್ಕೆಲ್ಲ ಇವತ್ತೊಂದು ಮನೆ ಕಟ್ಟಬೇಕು ಅಂತ ಹೇಳಿದರೆ ಒಂದು 50 ಲಕ್ಷ ರೂಪಾಯಿ ಮೇಲೆ ಬೇಕು. ಸಾಧಾರಣದೊಂದು ಮನೆ ಕಟ್ಟುವುದಾದ್ರೆ, ಒಳ್ಳೆ ಮನೆಯಲ್ಲ. ನಮಗೆ ಈ ಸಹಕಾರಿ ಕಾಯ್ದೆನಲ್ಲಿ ನಾವು ಕಾನೂನು ಹೇಳ್ತಾ ಕೂತ್ಕೊಂಡ್ರೆ ಆ ದುಡ್ಡು ಕೊಡೋಕ್ಕಾಗಲ್ಲ. ಅದಕ್ಕೆ ಆ ಕಾಯ್ದೆ ತಿದ್ದುಪಡಿ ಆಗಿ ನಾವು ಸ್ವಲ್ಪ ಲಿಬ್ರಲ್ ಆಗಿ ಜನಗಳಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ದುಡ್ಡೇನು ಸರ್ಕಾರದ್ದಲ್ಲ, ದುಡ್ಡು ನಮ್ಮದೇ ಆದ್ರೂ ಕೊಡುವಂಥದ್ದಕ್ಕೆ ಸರಿಯಾದ ಕಾಯ್ದೆಗಳು, ಗ್ಯಾರಂಟಿಗಳು, ಸೆಕ್ಯೂರಿಟಿಗಳು ಬೇಕು. ಅದಕ್ಕೆ ಭದ್ರತೆ ಬೇಕಾಗ್ತದೆ. ಮಂಜಪ್ಪನವರೇ, ಕೊನೆಯದಾಗಿ ನಿಮ್ಮೊಂದು ಸುದೀರ್ಘವಾದ ಒಂದು ಸಹಕಾರಿ ಕ್ಷೇತ್ರ ಜರ್ನಿ ಆಗಿರ್ಬೋದು, ನಿಮ್ಮ ಒಂದು ಯಶಸ್ಸಾಗಿರ್ಬೋದು, ಹಾಗೆ ನಿಮ್ಮ ಒಂದು ಎಲ್ಲ ಒಟ್ಟಾರೆಯಾಗಿ ನಿಮ್ಮ ಒಂದು ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕುರಿತಾಗಿ, ಅದು ನಿಮ್ಮ ಷೇರುದಾರರಾಗಿರ್ಬೋದು, ನಿಮ್ಮ CEO ಆಗಿರ್ಬೋದು, ಎಲ್ಲರೂ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ಈಗ ನಮ್ಮ ನಿರ್ದೇಶಕರ ಮಂಡಳಿ ಇರ್ಬೋದು, ಅವರೆಲ್ಲರೂ ಸಹ ಒಳ್ಳೆ ಕೋಆಪರೇಷನ್ ಕೊಡ್ತಾರೆ. ಅವರ ಸಹಕಾರದಿಂದಲೇ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಮ್ಮ ಒಬ್ಬರ ಪಾತ್ರ ಏನಿಲ್ಲ. ಮುಖ್ಯವಾಗಿ ಷೇರುದಾರರು, ನಾನು ಅದೇ ಹೇಳಿದ್ನಲ್ಲ, ಇಲ್ಲಿ ಈ ಕಳಸದಲ್ಲಿ ನಮ್ಮ ರೈತರು ಷೇರುದಾರರು ಸ್ವಲ್ಪ ಸಂಸ್ಕಾರವಂತರು, ಹಾಗಾಗಿದ್ದರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಜಪ್ಪಯ್ಯನವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 6 ಬಾರಿ ನಿರ್ದೇಶಕರಾಗಿ, 6 ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರ್ಬೋದು, ಕಳಸ ಸೊಸೈಟಿಯಲ್ಲಿ ಬೆಳವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ, 2 ಕೋಟಿ ವ್ಯವಹಾರ ಇದ್ದಂತಹ ಸೊಸೈಟಿಯನ್ನ 450 ಕೋಟಿಗೆ ತಂದಿದ್ದು ಹೇಗೆ, ಹಾಗೆ ಅಡಿಕೆ ಸಂಸ್ಕರಣಾ ಘಟಕ ಆಗಿರ್ಬೋದು, ಕಾಫಿಯ ವ್ಯವಹಾರ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಗೋಡನ್ ವ್ಯವಸ್ಥೆ ಆಗಿರ್ಬೋದು, ಸಾರ್ವಜನಿಕ ಸೇವೆ, ನೀವು ಯಾವ ರೀತಿ ಸಾರ್ವಜನಿಕರು ಸಂಕಷ್ಟದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೇವೆಯನ್ನ ಮಾಡಿದ್ದೀರಾ, ಹಾಗೆ ಒಟ್ಟಾರೆಯಾಗಿ ನಿಮ್ಮ ಒಂದು ಬ್ಯಾಂಕಿನ ನಿಮ್ಮ ಒಂದು ಸೊಸೈಟಿ ವ್ಯಾಪ್ತಿಯಲ್ಲಿ ಯಾವೆಲ್ಲ ಗೋಡನ್ಗಳಿದಾವೆ, ಹಾಗೆ ಎಷ್ಟು ಬ್ರಾಂಚ್ಗಳಿದಾವೆ, ಹಾಗೆ ನಿಮ್ಮ ಒಂದು ಸೊಸೈಟಿ ಯಾವ ರೀತಿಯಾಗಿ ವ್ಯವಹಾರವನ್ನ ಮಾಡ್ತಾ ಇದೆ, ಎಷ್ಟು ಸಾಲವನ್ನ ನೀಡ್ತಾ ಇದ್ದೀರಾ, ಹಾಗೂ ಎಷ್ಟು ಲಾಭವಾಗಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 6 ಬಾರಿ ನಿರ್ದೇಶಕರಾಗಿ, 6 ಬಾರಿ ಅಧ್ಯಕ್ಷರಾಗಿ, ಜಿಲ್ಲೆಯಲ್ಲಿಯೇ ನಂಬರ್ 1 ಸೊಸೈಟಿ ಮಾಡಿರುವಂತಹ ಶ್ರೀಯುತ ಮಂಜಪ್ಪಯ್ಯರವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.